It's about database concept, passing package. What is data? ಅಥವಾ ಫಿಲ್ಲಿಂಗ್ ದಿ ಬ್ಲ್ಯಾಂಕ್ಸ್ MCQದಲ್ಲಿ a collection of facts, figures, statistics which can be processed. Information ಅಂದರೆ processed data with definite meaning. Database, collection of logically related data organized in a way. DBMS ಅಂದರೆ it is a software that allows creation, definition and manipulating of database. ಇವೆಲ್ಲ MCQದಲ್ಲಿ ಕೇಳ್ಬೋದು ಒಂದೊಂದು ಮಾರ್ಕ್ಸಿಗೆ. ಸೊ ಇಲ್ಲಿ 1 ಮಾರ್ಕ್ಸ್ MCQ ಎಕ್ಸಾಂಪಲ್ ಕೇಳ್ಬೋದು. DBMS ಸಾಫ್ಟ್ವೇರಿಗೆ MySQL, Oracle, Sybase, MS Access. ಇದು ಬೇರೆ ಏನಾದರೂ ಬಿಟ್ಟು ಅವಾಗ ಅದು ರಾಂಗ್ DBMS ಸಾಫ್ಟ್ವೇರು. ಸೊ ಇಲ್ಲಿ MySQL, Oracle, Sybase, MS Access. ಸೊ ಇಲ್ಲಿ ಒಂದು ಟೇಬಲ್ ನೋಡ್ಕೊಳ್ಳಿ, ಸ್ಟೂಡೆಂಟ್ ಡೇಟಾಬೇಸು. ಇಲ್ಲಿ ಫೀಲ್ಡ್ ಅಂದರೆ ಈಚ್ ಕಾಲಮ್ ಐಡೆಂಟಿಫೈಡ್ ಬೈ ಎ ಡಿಸ್ಟಿಂಕ್ಟ್ ಹೆಡರ್. ಡಿಸ್ಟಿಂಕ್ಟ್ ಹೆಡರ್ ಅಂದರೆ ಕ್ಲಾಸ್ ನೇಮ್, ರಿಜಿಸ್ಟರ್ ನಂಬರ್, ಸೀರಿಯಲ್ ನಂಬರ್. ಸೊ ಇಲ್ಲಿ ಫೀಲ್ಡ್ ಈಸ್ ಈಚ್ ಕಾಲಮ್ ಐಡೆಂಟಿಫೈಡ್ ಬೈ ಎ ಡಿಸ್ಟಿಂಕ್ಟ್ ಹೆಡರ್. ಅಟ್ರಿಬ್ಯೂಟ್ ಅಂದರೂ ಅದೇ, ಈಚ್ ಕಾಲಮ್ ಐಡೆಂಟಿಫೈಡ್ ಬೈ ಎ ಡಿಸ್ಟಿಂಕ್ಟ್ ಹೆಡರ್. ರೆಕಾರ್ಡ್, ಸಿಂಗಲ್ ಎಂಟ್ರಿ ಇನ್ ಎ ಟೇಬಲ್ ಈಸ್ ಕಾಲ್ಡ್ ರೆಕಾರ್ಡ್. ಟಪಲ್, single entry in a table is called tuple. Entity, real world object. Instance, each row of a table. ಆಮೇಲೆ ಡೊಮೈನ್ ಕಾಣುತ್ತೆ ನೋಡಿ, ಸೆಟ್ ಆಫ್ ವ್ಯಾಲ್ಯೂಸ್ ಫಾರ್ ಎನ್ ಅಟ್ರಿಬ್ಯೂಟ್ ಇನ್ ದಿ ಟೇಬಲ್. ರಿಲೇಷನ್, ಎ ಟೇಬಲ್ ವಿತ್ ರೋಸ್ ಆ್ಯಂಡ್ ಕಾಲಮ್ ಈಸ್ ಕಾಲ್ಡ್ ರಿಲೇಷನ್. ಇವೆಲ್ಲ 1 ಮಾರ್ಕ್ಸ್ MCQ. ಟೇಬಲ್, ಸೊ ಇದರಲ್ಲಿ ನಿಮಗೆ ಈ ಚಾಪ್ಟ್ರಲ್ಲಿ ನಿಮಗೆ ಡೇಟಾಬೇಸ್ ಕಾನ್ಸೆಪ್ಟಲ್ಲಿ ಟೋಟಲಿ 16 ಮಾರ್ಕ್ಸು. 5 ಫಿಲ್ಲಿಂಗ್ ದಿ ಬ್ಲ್ಯಾಂಕ್ಸು, 1 ಮಾರ್ಕ್ಸು MCQ ಮತ್ತು 2 ಮಾರ್ಕ್ಸು, 3 ಮಾರ್ಕ್ಸು, 5 ಮಾರ್ಕ್ಸಿನ ಕ್ವಶನ್ಸು ಅಪಿಯರ್ ಆಗುತ್ತೆ. MCQ ಬಗ್ಗೆ ಕೇಳ್ಬೋದು, ಮೇಲ್ಗಡೆ ಹೇಳಿದ್ದೆಲ್ಲ. ಸೊ ಡೇಟಾ ಮಾಡೆಲ್, ಎ ಮಾಡೆಲ್ ದಟ್ ಡಿಸ್ಕ್ರೈಬ್ಸ್ ಹೌ ಡೇಟಾ ಈಸ್ ರೆಪ್ರೆಸೆಂಟೆಡ್ ಆ್ಯಂಡ್ ಯೂಸ್ಡ್. ಟೈಪ್ಸ್ ಆಫ್ ಡೇಟಾ ಇಂಡಿಪೆಂಡೆನ್ಸ್, ಸೊ ಇದು ಕೇಳ್ಬೋದು. ಮೆನ್ಷನ್ ದಿ ಟೈಪ್ಸ್ ಆಫ್ ಡೇಟಾ ಇಂಡಿಪೆಂಡೆನ್ಸ್ 2 ಮಾರ್ಕ್ಸಿಗೆ. ಫಿಸಿಕಲ್ ಡೇಟಾ ಇಂಡಿಪೆಂಡೆನ್ಸ್, ಲಾಜಿಕಲ್ ಡೇಟಾ ಇಂಡಿಪೆಂಡೆನ್ಸ್. ISAM, ಇದು ಎಕ್ಸ್ಪ್ಯಾಂಡ್ ಕೇಳ್ಬೋದು. ಇಂಡೆಕ್ಸ್ಡ್ ಸೀಕ್ವೆನ್ಷಿಯಲ್ ಆಕ್ಸೆಸ್ ಮೆಥಡ್. ಕೀ ಅಂದರೆ ಏನಂತ ಕೇಳ್ಬೋದು. ವಾಟ್ ಈಸ್ ಕೀ? ಮೆನ್ಷನ್ ದಿ ಟೈಪ್ಸ್ ಆಫ್ ಕೀ ಅಂತ ಕೇಳ್ಬೋದು. ಕೀ ಈಸ್ ಎ ಸೆಟ್ ಆಫ್ 1 or more ಕಾಲಮ್ಸ್ ಹೂಸ್ ಕಂಬೈನ್ಡ್ ವ್ಯಾಲ್ಯೂಸ್ ಆರ್ ಯುನೀಕ್ ಅಂತ ಹೇಳ್ತೀವಿ ನಾವು. ಪ್ರೈಮರಿ ಕೀ, ಎ ಕೀ ದಟ್ ಯುನಿಕ್ಲಿ ಐಡೆಂಟಿಫೈ ಈಚ್ ರೆಕಾರ್ಡ್ ಇನ್ ಎ ಟೇಬಲ್. ಎಕ್ಸಾಂಪಲ್ ರಿಜಿಸ್ಟರ್ ನಂಬರ್. ಹಾಗೆಯೇ ನಿಮಗೆ ಯಾವುದು ಅಂತ ಹೇಳಿದ್ರೆ ಫಾರಿನ್ ಕೀ, ಎ ಫೀಲ್ಡ್ ಇನ್ ದಿ ಒನ್ ಟೇಬಲ್ ದಟ್ ಯುನಿಕ್ಲಿ ಐಡೆಂಟಿಫೈಸ್ ದಿ ರೋ ಆಫ್ ಎ ಅನದರ್ ಟೇಬಲ್. ಕ್ಯಾಂಡಿಡೇಟ್ ಕೀ, ಎ ಸೆಟ್ ಆಫ್ 1 or more ಕಾಲಮ್ಸ್ ಹೂಸ್ ಕಂಬೈನ್ಡ್ ವ್ಯಾಲ್ಯೂಸ್ ಆರ್ ಯುನೀಕ್. 2 ಕಾಲಮ್ಸನ್ನು ಯೂಸ್ ಮಾಡ್ತಾರೆ. ಆಲ್ಟರ್ನೇಟ್ ಕೀ, ಎ ಕ್ಯಾಂಡಿಡೇಟ್ ಕೀ ವಿಚ್ ಇಸ್ ನಾಟ್ ಎ ಪ್ರೈಮರಿ ಕೀ. ಇಯರ್ ಡಯಾಗ್ರಾಮ್ ಅಂದರೆ ಕೇಳ್ಬೋದು, 2 ಮಾರ್ಕ್ಸಿಗೆ ಇವೆಲ್ಲ. Visual representation of data that represent how data is represented. Data warehouse, a repository of an organization electronically stored data. Data mining ಅಂತ ಹೇಳಿದರೆ ಅನಾಲಿಸಿಸ್ ಆ್ಯಂಡ್ ಪಿಕ್ಕಿಂಗ್ ಔಟ್ ರಿಲೆವೆಂಟ್ ಇನ್ಫಾರ್ಮೇಷನ್. ಇವೆಲ್ಲ 2 ಮಾರ್ಕ್ಸಿಗೆ. ಡೇಟಾ ಟೈಪ್ ಸಪೋರ್ಟೆಡ್ ಬೈ DBMS, ಅಗೇನ್ 2 ಮಾರ್ಕ್ಸ್ ಅಥವಾ 3 ಮಾರ್ಕ್ಸಿಗೂ ಈ ಥರ ಬರುತ್ತೆ ಡೇಟಾಬೇಸ್ ಕಾನ್ಸೆಪ್ಟಲ್ಲಿ. ಇಂಟೀಜರ್, ಕ್ಯಾರೆಕ್ಟರ್, ಸ್ಟ್ರಿಂಗ್, ಟೆಕ್ಸ್ಟ್ ಫೀಲ್ಡ್, ಡೇಟ್ ಫೀಲ್ಡ್. ಇಂಟೀಜರ್ ಅಂದರೆ ಹೋಲ್ ನಂಬರ್. ಎಕ್ಸಾಂಪಲ್ ಕೊಡಿ. ವಿತೌಟ್ ಫ್ರ್ಯಾಕ್ಷನ್ 5, 8, 10, ವಾಟ್ ಎವರ್ ನಂಬರ್. ಕ್ಯಾರೆಕ್ಟರ್, ಇಟ್ ಕಂಟೈನ್ಸ್ ಲೆಟರ್, ನಂಬರ್, ಸ್ಪೇಸಸ್, ಸಿಂಬಲ್ಸ್ ಆ್ಯಂಡ್ ಪಂಕ್ಚುಯೇಟರ್ಸ್. ಸ್ಟ್ರಿಂಗ್, ಸೀಕ್ವೆನ್ಸ್ ಆಫ್ ಕ್ಯಾರೆಕ್ಟರ್ಸ್. ಟೆಕ್ಸ್ಟ್ ಫೀಲ್ಡ್, ಇಟ್ ಕಂಟೈನ್ಸ್ ಡೇಟಾ ಇನ್ ಆಲ್ಫಾ ನ್ಯೂಮರಿಕ್ ಟೆಕ್ಸ್ಟ್ ಫೀಲ್ಡ್. ಡೇಟ್ ಫೀಲ್ಡಲ್ಲಿ ಡೇಟಾ ಇನ್ ಡೇಟ್ ಫಾರ್ಮೇಟ್. ಅಪ್ಲಿಕೇಶನ್ ಆಫ್ ಡೇಟಾಬೇಸ್, ಇದು ಸಹ 3 ಮಾರ್ಕ್ಸಿಗೆ ಅಥವಾ ನಿಮಗೆ 5 ಮಾರ್ಕ್ಸಿಗೆ ಕೇಳೋ ಕ್ವಶನ್ಸು. ವೆರಿ ಇಂಪಾರ್ಟೆಂಟ್. ಬ್ಯಾಂಕಿಂಗ್, ನೀವೇ ಓನಾಗಿ ಬರೀರಿ. ಬ್ಯಾಂಕಿಂಗಲ್ಲಿ ಏನು ಮಾಡ್ತೀವಿ, ಕ್ರೆಡಿಟು, ಡೆಬಿಟು, ಅಕೌಂಟ್ ನಂಬರ್ಲ ಇರ್ತವೆ. ಕಾಲೇಜಲ್ಲಿ ನಾವು ರಿಸಲ್ಟನ್ನು ನೋಡ್ಬೋದು. ಏರ್ಲೈನ್ ರಿಸರ್ವೇಷನ್ನು, ಫಿನಾನ್ಸು, ಸೇಲ್ಸು, ವಾಟರ್ ಮೀಟರ್ ಬಿಲ್ಲಿಂಗು, ಇವೆಲ್ಲ ಅಪ್ಲಿಕೇಶನ್ಸ್ ಆಫ್ ಡೇಟಾಬೇಸ್ 5 ಮಾರ್ಕ್ಸಿಗೆ. ಡೇಟಾ ಪ್ರೊಸೆಸಿಂಗ್ ಸೈಕಲ್ 5 ಸ್ಟೆಪ್ಪು. ಇನ್ಪುಟ್ಟು, ಪ್ರೊಸೆಸಿಂಗು, ಸ್ಟೋರೇಜು, ಔಟ್ಪುಟ್ಟು, ಕಮ್ಯುನಿಕೇಷನ್. ಇನ್ಪುಟ್ ಅಂದರೆ ಕೀಬೋರ್ಡನ್ನು ಯೂಸ್ ಮಾಡ್ತೀವಿ, ಮೌಸನ್ನು ಯೂಸ್ ಮಾಡ್ತೀವಿ, ಮೈಕ್ರೋಫೋನ್, ಕ್ಯಾಮ್ರಾ, ಸ್ಕ್ಯಾನರ್ಸು. ಇಲ್ಲಿ ಏನು ಇನ್ಪುಟ್ ಮಾಡ್ತೀವಿ, ಲೆಟರ್ಸು, ನಂಬರ್ಸು, ಸಿಂಬಲ್ಸು, ಶೇಪ್ಸು, ಇಮೇಜಸನ್ನು ಮಾಡ್ತೀವಿ. ಪ್ರೊಸೆಸಿಂಗ್,
A series of actions, operations, calculations, ಪ್ಲಸ್ ಮೈನಸ್ಸು ಇಂಟು ಸಾರ್ಟಿಂಗ್ ಕಂಡೀಷನ್ ಎಂಡ್ ಆರ್ ನಾಟ್ ಎಕ್ಸೆಟ್ರಾ ಮಾಡ್ತೀವಿ. ಸ್ಟೋರೇಜ್ ಪ್ರೈಮರಿ ಅಥವಾ ಸೆಕೆಂಡ್ರಿ ಮೆಮೊರಿಲಿ ಸ್ಟೋರ್ ಮಾಡ್ತೀವಿ. ಔಟ್ಪುಟ್ ಸಾಫ್ಟ್ ಕಾಪಿ ಅಥವಾ ಹಾರ್ಡ್ ಕಾಪಿ ಬರುತ್ತೆ. ಕಮ್ಯುನಿಕೇಷನ್, ಸೊ ಬೇರೆ ಕಡೆ ನಾವು ಕಮ್ಯುನಿಕೇಟ್ ಮಾಡ್ಬೋದು ಬೈ ಯೂಸಿಂಗ್ ವೈರ್ ಆರ್ ವೈರ್ಲೆಸ್ಸು. ಸೊ ಒಂದು ಡಯಾಗ್ರಾಮ್ ಇದೆ, ಬುಕ್ಕಲ್ಲಿ ನೋಡ್ಕೊಳ್ಳಿ. ಅಡ್ವಾಂಟೇಜಸ್ ಆಫ್ DBMS, ಅಪ್ಲಿಕೇಶನ್ಸ್ ಬೇರೆ, ಅಡ್ವಾಂಟೇಜಸ್ ಬೇರೆ. ಅಡ್ವಾಂಟೇಜಸಲ್ಲಿ ಡೇಟಾ ರಿಡಂಡೆನ್ಸಿ, ಡೇಟಾ ಇಂಟಿಗ್ರಿಟಿ, ಶೇರಿಂಗ್, ಸೆಕ್ಯೂರಿಟಿ, GUI, ಬ್ಯಾಕಪ್ ಆ್ಯಂಡ್ ರಿಕವರಿ, ಇದು ನಿಮಗೆ ಅಡ್ವಾಂಟೇಜಸ್ಸು. ಅಪ್ಲಿಕೇಶನ್ಸು ವಾಟರ್ ಮೀಟರ್ ಬಿಲ್ಲಿಂಗು, ಆಮೇಲೆ ನಿಮಗೆ ಫೈನಾನ್ಸು, ಸೇಲ್ಸು ಇವೆಲ್ಲ ಬರ್ತವೆ. ಇಲ್ಲಿ ಫೈಲ್ ಆರ್ಗನೈಸೇಷನ್ಸಲ್ಲಿ 3 ಟೈಪ್ ಇದೆ: ಸೀರಿಯಲ್ಲು, ರ್ಯಾಂಡಮ್ಮು, ಡೈರೆಕ್ಟ್, ISAM. ಸೀರಿಯಲ್ ಅಂದರೆ ರೆಕಾರ್ಡ್ಸ್ ಆರ್ ಅರೇಂಜ್ಡ್ ಒನ್ ಆಫ್ಟರ್ ಅನದರ್ ಇನ್ ಎ ಪರ್ಟಿಕ್ಯುಲರ್ ಆರ್ಡರ್, ಎಕ್ಸಾಂಪಲ್ ಮ್ಯಾಗ್ನೆಟಿಕ್ ಟೇಪ್. ಸೀಕ್ವೆನ್ಷಿಯಲಲ್ಲಿ ರೆಕಾರ್ಡ್ಸ್ ಆರ್ ಅರೇಂಜ್ಡ್ ಒನ್ ಆಫ್ಟರ್ ಅನದರ್ ಇನ್ ಎನ್ ಅಸೆಂಡಿಂಗ್ ಅಥವಾ ಡಿಸೆಂಡಿಂಗ್ ಆರ್ಡರ್, ಡೆಟರ್ಮೈನ್ ದಿ ಕೀ ಫೀಲ್ಡ್. ಡೈರೆಕ್ಟ್ ಆರ್ ರ್ಯಾಂಡಮ್ ಆಕ್ಸೆಸಲ್ಲಿ ಅಲೋ ಇಮಿಡಿಯೇಟ್ ಡೈರೆಕ್ಟ್ ಆಕ್ಸೆಸ್ ಟು ಇಂಡಿವಿಜುವಲ್ ರೆಕಾರ್ಡ್ಸ್, ತಕ್ಷಣ ಸಿಗುತ್ತೆ. ಇದರಲ್ಲಿ ಪೆನ್ ಡ್ರೈವ್ ಎಲ್ಲ ಯೂಸ್ ಮಾಡ್ತೀವಲ್ವಾ. ISAM ಇಲ್ಲಿ ಹೈಬ್ರಿಡ್, ಎರಡು ಸೇರಿ, ಸೀಕ್ವೆನ್ಷಿಯಲ್ ಮತ್ತು ಡೈರೆಕ್ಟ್ ಆಕ್ಸೆಸ್ ಎರಡು ಸೇರಿದರೆ ISAM ಆಗುತ್ತೆ. DBMS ಆರ್ಕಿಟೆಕ್ಚರ್ ಕೇಳ್ತಾನೆ, ಅಥವಾ ಡೇಟಾ ಅಬ್ಸ್ಟ್ರಾಕ್ಷನ್ಸು 3 ಲೆವೆಲ್ ಇದೆ. ಒಂದು ಇಂಟರ್ನಲ್ ಲೆವೆಲ್ಲು, ಕಾನ್ಸೆಪ್ಚುಯಲ್ ಲೆವೆಲ್ಲು, ಆಮೇಲೆ ನಿಮಗೆ ಎಕ್ಸ್ಟರ್ನಲ್ ಲೆವೆಲ್. ಇಲ್ಲಿ ತಪ್ಪಾಗಿದೆ, ಇಂಟರ್ನಲ್ ಲೆವೆಲ್, ಕಾನ್ಸೆಪ್ಚುಯಲ್ ಲೆವೆಲ್, ಎಕ್ಸ್ಟರ್ನಲ್ ಲೆವೆಲ್. ಡೇಟಾಬೇಸ್ ಮಾಡಲಲ್ಲಿ 3 ಟೈಪ್ ಇದೆ: ಹೈರಾರ್ಕಿಕಲ್, ನೆಟ್ವರ್ಕ್, ರಿಲೇಷನಲ್ ಮಾಡಲ್. ಹೈರಾರ್ಕಿಕಲ್ ಡಯಾಗ್ರಾಮ್ ನೋಡ್ಕೊಳ್ಳಿ, ಟ್ರೀ ಟೈಪ್ ಇದೆ. ನೆಟ್ವರ್ಕಲ್ಲಿ ನೋಡ್ಕೊಳ್ಳಿ, ರಿಲೇಷನಲ್ ಮಾಡಲಲ್ಲಿ ಟೇಬಲನ್ನು ಯೂಸ್ ಮಾಡ್ತೀವಿ. ನೆಕ್ಸ್ಟ್ ನಿಮಗೆ SQL ಬಗ್ಗೆ ಹೇಳ್ತೀನಿ. ಈಗ ಇದನ್ನು DBMS ಮತ್ತು ಮಾಡಲ್ ಪೇಪರಲ್ಲಿ ಮತ್ತೆ ಡಿಸ್ಕಸ್ ಮಾಡೋಣ. ಚೆನ್ನಾಗಿ ಓದ್ಕೊಳ್ಳಿ. ಥ್ಯಾಂಕ್ ಯು.